ಶರಣ ಬಂಧುಗಳೇ, ನಾನು ನೀವುಗಳೆಲ್ಲರೂ ಕೂಡ ದರ್ಶನವನ್ನು ಮಾಡಿಕೊಳ್ತಾ ಇರೋದು ನಮ್ಮ ಯಡೂರಿನ ಶ್ರೀ ಕಾಡಸಿದ್ದೇಶ್ವರ ಸಂಸ್ಥಾನ ಶ್ರೀಮಠದ ಸ್ಮರಣೀಯ ಪೂಜ್ಯರಾಗಿರುವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸುಂದರವಾಗಿರುವಂಥ ಮೂರ್ತಿ ಅದು. ಅವರು ಇರುವಾಗ ನಾವು ಎಷ್ಟು ಜನ ಅವರನ್ನು ನೋಡಿದ್ದೇವೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ಮಹಾರಥದಲ್ಲಿ ಕೂತ್ಕೊಂಡು ಮೂರ್ತಿ ಬರ್ತಾ ಇಲ್ಲ, ಸಾಕ್ಷಾತ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರೇ ಈಗ ವೇದಿಕೆಗೆ ಬರ್ತಾ ಇದ್ದಾರೆ ಅನ್ನುವಂಥ ಭಾವ ಅದು ನಮ್ಮೆಲ್ಲರದು ಆಗಬೇಕು. ನಿಮ್ಮ ಕೈಗಳು ಮೇಲೆ ಹೋಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಗುರುಗಳನ್ನು ಸ್ವಾಗತ ಮಾಡಬೇಕು. ಅವರ ಸಂಕಲ್ಪ ಏನಿತ್ತು ಅಂದರೆ ತಮ್ಮ ಜೀವನದ ಕೊನೆಯವರೆಗೂ ಕೂಡ ಅವರು ಹೋರಾಟವನ್ನು ಮಾಡಿದರು. ಈ ಕ್ಷೇತ್ರವನ್ನು ಉಳಿಸುವುದಕ್ಕಾಗಿ ತಮ್ಮ ಉಸಿರನ್ನೇ ತ್ಯಾಗ ಮಾಡಿದರು. ಇಲ್ಲಿರುವಂಥ ಭಕ್ತ ಬಂಧುಗಳೆಲ್ಲರಿಗೂ ಕೂಡ ಅವರು ಅಪ್ಪಣೆಯನ್ನು ಮಾಡ್ತಾ ಇದ್ರು, ನೋಡಪ್ಪ, ನನ್ನ ಜೀವಮಾನದಲ್ಲಿ ಏನು ಸಾಧನೆ ಮಾಡಲಿಕ್ಕಾಗಿಲ್ಲ, ಆ ಎಲ್ಲ ಸಾಧನೆಯನ್ನು ಮಾಡಿ ಯಡೂರು ಕ್ಷೇತ್ರವನ್ನು ಭೂ ಕೈಲಾಸವನ್ನು ಆಗಿ ಮಾಡುವಂಥ ಮಹಾ ವ್ಯಕ್ತಿ, ಕಾಶಿಯಿಂದ ಒಬ್ಬ ಮಹಾಪಂಡಿತ ಬರ್ತಾನೆ ಅಂತ ತಿಳ್ಕೊಂಡು ಅವ್ರ ಭಕ್ತರೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಅಪ್ಪಣೆಯನ್ನು ಮಾಡಿದ್ರು. ಅಂಥ ಮಹಾಪೂಜ್ಯರು ಶ್ರೀಮಠವನ್ನು ವೀರಭದ್ರ ಸ್ವಾಮಿಯ ಸುಕ್ಷೇತ್ರವನ್ನು ಉಳಿಸುವುದಕ್ಕಾಗಿ ಅಹರ್ನಿಶ ಶ್ರಮಿಸಿರುವಂಥ ಮಹಾಪೂಜ್ಯರು. ಅಂಥ ಪೂಜ್ಯರ ಹೆಸರು ಅಜರಾಮರವಾಗಿ ಯಡೂರಿಗೆ ಮಾತ್ರ ಸೀಮಿತವಲ್ಲ, ನಾಡಿನ ಮೂಲೆ ಮೂಲೆಗಳಲ್ಲಿ, ನಾಡಿನ ಆಚೆಗೂ ಕೂಡ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಹೆಸರು ಉಳಿಬೇಕು ಎನ್ನುವುದಕ್ಕಾಗಿ ಪ್ರಸ್ತುತ ಶ್ರೀಶೈಲ ಮಹಾಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶಿರೋನಾಮೆಯೊಂದಿಗೆ 2013-14ನೇ ಇಸ್ವಿಯಲ್ಲಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ವೇದಾಗಮ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದರು. ಅಂತಹ ವೇದಾಗಮ ಸಂಸ್ಕೃತ ಪಾಠಶಾಲೆಯ ದ್ವಾದಶ ಮಹೋತ್ಸವದ ಒಂದು ಸಂಭ್ರಮದ ವಾತಾವರಣದಲ್ಲಿ ನಾನು ನೀವುಗಳೆಲ್ಲ ಇದ್ದೇವೆ. ಆ ಮಹಾಪೂಜ್ಯರ ತ್ಯಾಗ, ಆ ಮಹಾಪೂಜ್ಯರು ಶ್ರೀಮಠಕ್ಕಾಗಿ ಸುಕ್ಷೇತ್ರಕ್ಕಾಗಿ ಮಾಡಿರುವಂಥ ತ್ಯಾಗವನ್ನು ನಾನು ನೀವುಗಳೆಲ್ಲರೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಲೇಬೇಕು. ಇಲ್ಲಿ ಪಾಠಶಾಲೆಯಲ್ಲಿ ಅಧ್ಯಯನವನ್ನು ಮಾಡಿರುವಂತಹ ಸಾಧಕರೆಲ್ಲರೂ ಕೂಡ ತಮ್ಮ ಪರಮ ಗುರುಗಳಾಗಿರುವಂಥ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಮೂರ್ತಿಯಲ್ಲ, ಸಾಕ್ಷಾತ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರನ್ನೇ ಈ ಮಹಾವೇದಿಕೆಗೆ ಭಕ್ತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಅಂಥ ಗುರುಗಳ ಸಂಕಲ್ಪ, ಆ ಗುರುಗಳು ನಮ್ಮ ವೀರಭದ್ರ ಸ್ವಾಮಿಯ ಸುಕ್ಷೇತ್ರ ನಾಡಿನ ಮೂಲೆ ಮೂಲೆಯಲ್ಲಿ ಮಾತ್ರವಲ್ಲ, ರಾಷ್ಟ್ರದ ಮಟ್ಟಕ್ಕೂ ಕೂಡ ವೀರಭದ್ರ ಸ್ವಾಮಿಯ ಸುಕ್ಷೇತ್ರದ ಪರಿಚಯವಾಗಬೇಕು ಅಂತ ತಿಳ್ಕೊಂಡು ಕನಸನ್ನು ಕಂಡಂಥ ಮಹಾಪೂಜ್ಯರು ಇವತ್ತು ಸಾಕಾರಗೊಂಡಿದೆ. ನಾಳೆ ಮಾರ್ಚ್ 5ನೇ ತಾರೀಕಿಗೆ ಭಾರತ ದೇಶದ ಘನವೆತ್ತ ಉಪರಾಷ್ಟ್ರಪತಿಗಳು ಈ ಕ್ಷೇತ್ರಕ್ಕೆ ಬಂದು ವೀರಭದ್ರ ಸ್ವಾಮಿಯ ಸನ್ನಿಧಾನವನ್ನು ದರ್ಶನವನ್ನು ಮಾಡಲಿದ್ದಾರೆ. ಅಂಥ ಮಹಾಪೂಜ್ಯರ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಸುಂದರವಾಗಿರುವಂತಹ ಮೂರ್ತಿಯೊಂದು ವೇದಿಕೆಗೆ ನಮ್ಮ ಪಾಠಶಾಲೆ ಎಲ್ಲ ಸಾಧಕರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಪಾಠಶಾಲೆ ಪ್ರಾರಂಭಗೊಂಡು 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂಥ ಈ ಶುಭ ಸಂದರ್ಭದಲ್ಲಿ ಕಾಶಿಯಿಂದ ಜಗದ್ಗುರುಗಳು ಮಾತ್ರವಲ್ಲ, ಹೊಸಪೇಟೆಯ ಜಗದ್ಗುರುಗಳು ಮಾತ್ರವಲ್ಲ, ಶ್ರೀಶೈಲದ ಪರಮ ಪೂಜ್ಯರು ಮಾತ್ರವಲ್ಲ, ಸಾಕ್ಷಾತ್ ಸಿದ್ಧಲಿಂಗ ಶಿವಾಚಾರ್ಯರೇ ಇಲ್ಲಿರುವಂಥ ಸಾಧಕರನ್ನೆಲ್ಲರನ್ನು ಕೂಡ ನೋಡಿ ಆಶೀರ್ವಾದವನ್ನು ಮಾಡೋದಕ್ಕಾಗಿ ಬಂದಿದ್ದಾರೆ. ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ವೇದಾಗಮ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಾಡಿನ ಮೂಲೆ ಮೂಲೆಗಳಲ್ಲಿ, ನಾಡಿನ ಆಚೆಗೆ, ಕರ್ನಾಟಕದ ಆಚೆಗೆ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕೇರಳ, ಬೆಂಗಳೂರು, ಹೀಗೆ ಎಲ್ಲೆಡೆಗೂ ಕೂಡ ಸಿದ್ಧಲಿಂಗ ಶಿವಾಚಾರ್ಯರ ದಿವ್ಯ ಸಂಸ್ಕೃತಿಯನ್ನು ಬೆಳೆಸುವಂಥ ಸಾಧಕರೆಲ್ಲ ಇಲ್ಲಿ ಪಂಚಾಚಾರ್ಯರ ಭಕ್ತಿಯ ಒಂದು ಭಾವವನ್ನು ತಮ್ಮ ಮಸ್ತಕದ ಮೇಲೆ, ಎದೆ ಮೇಲೆ ಹೊತ್ಕೊಂಡು ಇಲ್ಲಿ ಗುರುಗಳನ್ನು ಭಕ್ತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅಂಥ ಸಿದ್ಧಲಿಂಗ ಶಿವಾಚಾರ್ಯರ ಹೆಸರು ಅಜರಾಮರವಾಗಿ ಉಳಿಬೇಕು ಅನ್ನೋದಕ್ಕಾಗಿ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಇಂಥ ಸುಂದರವಾದ ಮೂರ್ತಿಯೊಂದನ್ನು ಮಾಡಿಸಿದ್ದಾರೆ. ಇಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವದ ಶುಭ ಸಂದರ್ಭ. ಇದು ರಂಭಾಪುರಿಯ ಶ್ರೀಪೀಠದ ಶಾಖಾಮಠವಾಗಿರುವಂಥ ಕಾರಣದಿಂದಾಗಿ ಇಂದು ವಿಶೇಷವಾಗಿ ರೇಣುಕರ ಜಯಂತಿಯ ಶುಭ ಸಂದರ್ಭದಲ್ಲಿ ರೇಣುಕರ ಜಯಂತಿಯನ್ನು ಆಚರಿಸುವುದಕ್ಕಾಗಿ ಆಚರಿಸ್ತಾ ಇರುವಂಥ ಸಿದ್ಧಲಿಂಗ ಶಿವಾಚಾರ್ಯ ವೇದಾಗಮ ಸಂಸ್ಕೃತ ಪಾಠಶಾಲೆಯ ಸಾಧಕರು ಕಲಿತಿರುವಂಥ ಸಾಧನೆಯನ್ನು ನೋಡುವುದಕ್ಕಾಗಿ ಸಿದ್ಧಲಿಂಗ ಶಿವಾಚಾರ್ಯರು ಈಗ ಬರ್ತಾ ಇದ್ದಾರೆ. ನಿಮ್ಮ ಕೈಗಳು ಮೇಲೆ ಹೋಗಬೇಕು. ಆ ಮಹಾಪೂಜ್ಯರ ಕನಸು, ಮಹಾಪೂಜ್ಯರ ಸಂಕಲ್ಪ, ಮಹಾಪೂಜ್ಯರು ಮಾಡುವಂಥ ತಪಸ್ಸು ಇವತ್ತು ಆಚರಣೆಯಲ್ಲಿ ಬಂದಿದೆ. ಅಂತ ಗುರುಗಳನ್ನ ಈ ಎಲ್ಲ ಸಾಧಕರು ಭಕ್ತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಶ್ರೀ ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾರಾಜ ಕಿ, ಶ್ರೀ ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾರಾಜ ಕಿ, ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ ಕಿ. ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ
ರೇಣುಕಂ ಅನ್ಬೇಕು. ಒಂದೇ ಒಂದೇ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿ ಸಾಕಾರಗೊಂಡಿದೆ. ಆ ಗುರುಗಳ ಮೂರ್ತಿಯನ್ನ ಪಾಠಶಾಲೆಯ ಸಾಧಕರೆಲ್ಲರೂ ಕೂಡ ಭಕ್ತಿಯಿಂದ ಹೊತ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಪಾಠಶಾಲೆಯ ಪ್ರಾಚಾರ್ಯರಾದಿಯಾಗಿ ಎಲ್ಲ ಸಾಧಕರಿಗೂ ಕೂಡ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋಣ. ಹಾಗೆ ರಾಜಗೋಪುರಗಳ ಮೇಲೆ ವಿರಾಜಮಾನ ಆಗಬೇಕಾಗಿರುವಂತಹ ರಾಜಗೋಪುರಗಳ ಸುಂದರವಾದ ಕಳಶಗಳನ್ನು ಕೂಡ ಇಲ್ಲಿ ಸಾಧಕರು ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಭಕ್ತಿಯಿಂದ ಸ್ವಾಗತ ಮಾಡೋಣ. ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಕಾಶಿಯ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರ, ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ, ಹೊಸಪೇಟೆಯ ಜಗದ್ಗುರು ಮಹಾಸನ್ನಿಧಿಯವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ನೀವೆಲ್ಲರೂ ದರ್ಶನ ಮಾಡ್ಕೋಬೇಕು. ಕೈಗಳನ್ನು ಮೇಲೆತ್ತಿ ನಮಸ್ಕಾರವನ್ನು ಮಾಡಬೇಕು. ಶ್ರೀ ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾರಾಜ ಕೀ ಧನ್ಯವಾದಗಳು.